ಎಲ್ರಿಗೂ ನಮಸ್ತೆ. ನಾನು ನವ್ಯ. ಇದು ಕಂಟಿನ್ಯೂ ಆಗಿರೋ ವ್ಲಾಗ್. ಅಂದರೆ ನೆಕ್ಸ್ಟ್ ಡೇ ನಾವೇನು ಮಾಡಿದ್ವಿ ಅಂತ. ಸೋನ ಲಾಂಗ್ ಹೋಗ್ಬೇಕಾಗಿರೋದು ಹೊರಗೆ. ಸೊ ಅಂದರೆ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಅವಳು ಬೆಳಗ್ಗೆನೇ ಹೋಗ್ಲು, ಏಕೆಂದರೆ ನಾಡ್ದು ಅವಳಿಗೆ ಡ್ಯೂಟಿ ಇತ್ತು. ಸೊ ಅದಕ್ಕೆ ಅವಳಿಗೆ ನಾವು ಎಲ್ಲ ಹೇಳಿ ಕಳಿಸಿದ್ವಿ, ಹೇಗೆ ಯಾವುದು ಬಸ್ ತೊಗೋಬೇಕು ಮತ್ತು ಯಾವ ಟ್ರೈನು ಎಲ್ಲ. ಆದಮೇಲೆ ಅವಳನ್ನ ಕಳಿಸ್ಕೊಟ್ವಿ ನಾವು. Visitors again. Yeah. ಅವಳಿಗೆ ಎಪ್ಪೋ ಲೀವ್ ಕಿಟ್ಟು ಅಪ್ಪ ಬರು ಅಲ್ಲ. Yeah. ಲಾಂಗ್ ಲೀವ್. And I'm getting 4 days or 5 days, whatever. Okay. Okay. Bye. Bye bye. When I reach that. Anything you forgot here? I don't know. If anything is there, please keep that one. Okay. Next time. Once you reach, just ping her, okay? Yes. When I'm reaching that restaurant, one time I called. Yeah. One time, not one time. How many times you want? If you have doubt, you call me. See, there is Hoptomono for Zenobi written there. So you just take 7:55. Yeah. 7:55 is the bus. Yeah. So time is it? 5 number. 5. Bus number 5. 5. Okay. So many buses there? No. Only outbound of. The main heading is outbound of. It will show. Okay, bye. That's E. ಬಾಯ್ ಬಾಯ್ ಸೋನಾ. ಸೋನಾ ಹೋದ್ಮೇಲೆ ನಾನು ಅಕ್ಕ ಇಬ್ಬರೂ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು, ಅದಾದಮೇಲೆ ಪ್ಯಾನ್ ಕೇಕ್ ಮಾಡ್ಕೊಂಡ್ವಿ ತಿಂಡಿಗೆ. ಪ್ಯಾನ್ ಕೇಕ್ ಮಾಡಿಕೊಂಡು ತಿಂದ್ಕೊಂಡು ಇಬ್ಬರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಯಾವುದೇ ಥರದ್ದೇನು ಪ್ಲ್ಯಾನ್ ಮಾಡಿರಲಿ, ಎಲ್ಲರೂ ಹೋಗಬೇಕು ಅಂತ. ಜಸ್ಟ್ ತಿಂದ್ಕೊಂಡು ನಾವಿಬ್ಬರೂ ದೇವಸ್ಥಾನಕ್ಕೆ ಹೊರಟ್ವಿ. ಇವತ್ತು ಬಿಸಿಲು ಚೆನ್ನಾಗಿದೆ, ಬಟ್ ನಾವು ಎಲ್ಲಿಗೂ ಹೋಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ನಾನು ಅಕ್ಕ. ನಮ್ಮ ಸೋನಾ ಇಲ್ಲ, ಸೋನನ ಆಲ್ರೆಡಿ ಕಳಿಸಾಯ್ತು. ಬಿಸಿಲು ತುಂಬ ಬಿಸಿಲಿದೆ ಇವತ್ತು. ಇದೇ ಥರ ವೆದರು ನಿನ್ನೆ ಇದ್ದಿದ್ರೆ ಅಲ್ವಾ ಅಕ್ಕ, ಸಖತ್ತಾಗಿರ್ತಾ ಇತ್ತು. ಬಟ್ ಏನು ಮಾಡೋದು, ಇಲ್ವಲ್ಲ. ಆ್ಯಕ್ಚುಲಿ ಸಂಡೇ ಇದೆ, ಬಟ್ ಸೈಲೆಂಟಾಗಿರಬೇಕು ಏರಿಯಾ. ಬಟ್ ಯಾವುದು ಸಂಡೇ ಥರ ಇಲ್ಲ. ನಮ್ಮ ಅಕ್ಕ ಎಕ್ಸ್ಪೆಕ್ಟೇಷನ್ ಎಲ್ಲ ಇಲ್ಲ. ಅವರು ತುಂಬ ಸೈಲೆಂಟಾಗಿರುತ್ತೆ ಅಂತ ಅಂದ್ಕೊಂಡಿದ್ರು, ಬಟ್ ಇಲ್ಲ, ತುಂಬ ಜನ ಇದ್ದಾರೆ. ನೋಡಿ, ಎಲ್ಲಿ ನೋಡಿದ್ರು ಜನ ಇದ್ದಾರೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ಸೂರ್ಯ. ಇವಾಗ ಬಸ್ಸಲ್ಲಿ ಬಂದಾಯಿತು. ಈಗ ಮತ್ತೆ ಟ್ರೈನಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಅಡ್ರೆಸ್ ರೊತನ್ಬರ್ಗ್ ಸಾರ್ಟ್, ಇಲ್ಲಿಗೆ ನಾವು ಹೋಗ್ಬೇಕಾಗಿರೋದು. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನಮ್ಮ ಅಕ್ಕ ಆಲ್ರೆಡಿ ಚಳಿಗೆ ತಡೆಯೋಕ್ಕಾಗದೆ ಟೋಪಿ ಹಾಕ್ಕೊಂಬಿಟ್ಟಿದ್ದಾರೆ ಜಸ್ಟ್. ಯಾಕಂದ್ರೆ ಅಷ್ಟು ಗಾಳಿ ಬೀಸ್ತಿದೆ ಇಲ್ಲಿ. ಹೌದಪ್ಪ. ಫೈನಲಿ ಟ್ರೈನ್ ಬಂತು. ಹೌದು, ಫ್ರೀ ಇದೆ. ಎಲ್ಲ ಚೆನ್ನಾಗಿಲ್ಲ ಗೈಸ್, ಬಿಕಾಸ್ ನಿನ್ನೆ ಎಲ್ಲ ಗಾಳಿಗೆಲ್ಲ ಹೋಗ್ಬಿಟ್ಟು ಫುಲ್ ಗುಳ್ಳೆ ಎಲ್ಲ ಆಗ್ಬಿಟ್ಟು. ಬಟ್ ಟೈಮ್ ತಗೊಳುತ್ತಲ್ವ. ಹೌದು. ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಭಜನೆ ಎಲ್ಲ ಮಾಡ್ತಿದ್ರು, ನವರಾತ್ರಿ ಎಲ್ಲ ಸ್ಟಾರ್ಟ್ ಆಗಿದ್ದರಿಂದ. ಬಟ್ ತುಂಬ ಚೆನ್ನಾಗಿತ್ತು. ಆ ಭಜನೆ ಎಲ್ಲ ಮಾಡ್ಕೊಂಡಲ್ಲಿ ಡ್ಯಾನ್ಸು ಸಹ ಮಾಡ್ತಾಯಿದ್ರು. ಬಟ್ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದಮೇಲೆ ಕೆಳಗಡೆ ಊಟ ಇತ್ತು ಅಂದ್ಬಿಟ್ಟು ಹೋದ್ವಿ. ಇವತ್ತು ಊಟ ಇದೆ ಅಂತೆ 3 o'clock, ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿರೋರೆಲ್ಲರೂ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಅಂದರೆ ಊಟ ರೆಡಿ ಮಾಡ್ತಿದ್ದಾರೆ ಕಿಚನಲ್ಲಿ. ಅದೇ ಕಿಚನಲ್ಲಿ. ಸೊ ಊಟ ರೆಡಿ ಆದಮೇಲೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಏನು ಇವಾಗ ವೆಯ್ಟ್ ಮಾಡ್ತಾ ಇರೋದು ಯಾಕೆ ಅಂದರೆ ನಾವು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಏಕೆಂದರೆ ಸಿಗೋದು ಕಷ್ಟ ಅಲ್ವಾ ಅಕ್ಕ. ನಮ್ಮ ಮನೆಯಲ್ಲಿ 3 ಗಂಟೆಗೆ ಊಟ ಇದೆ. ಊಟ ಮುಗಿಸ್ಕೊಂಡು ನಾನು ಮತ್ತೆ ನಮ್ಮ
ಮನೆಗೆ ಹೋಗಬೇಕು, ಬೇಜಾರಾಗುತ್ತೆ ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ, ನಾಳೆ ಡ್ಯೂಟಿ ಇದೆ, ಹೋಗಲೇಬೇಕು. ಇಷ್ಟು ಊಟ ಇದೆ. ಎಲ್ಲಿ ಕೂತ್ಕೊಳ್ಳೋಣ ಅಕ್ಕ? ಎಲ್ಲಿ ಕೂತ್ಕೊಳ್ಳೋಣ? ದೇವಸ್ಥಾನಕ್ಕೆ ಹೋಗಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ಡೇ ಕಂಪ್ಲೀಟ್. 3 ಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನವ್ಯ ಎಸ್ ಪಿ ಬ್ಲಾಗ್ಸ್. ಬಾಯ್. ಬಾಯ್.